ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1652 ಕಂದಾಯ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಿಮಗೂ ಗೊತ್ತಿರುವಂತೆ ನಮ್ಮ 2 ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕುಮ್ಕಿ ಜಮೀನಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇನ್ನೂ ನಿವಾರಣೆ ಆಗದಿರುವಂಥದ್ದು ನಿಮ್ಮ ಗಮನದಲ್ಲಿದೆ. ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಕರೀತಾರೆ. ಈಗಾಗಲೇ ಸ್ವಾಧೀನದಲ್ಲಿರುವಂಥ ಕುಮ್ಕಿ ಜಮೀನುಗಳನ್ನು 53 ಮತ್ತು 57ಗಳಲ್ಲಿ ಮತ್ತು 94C ನಲ್ಲಿ ಮಂಜೂರಾತಿಯನ್ನು ಗೊಳಿಸಬೇಕು ಅಂತೇಳಿ ಹಲವು ಬಾರಿ ಸದನದಲ್ಲಿ ಪ್ರಸ್ತಾಪ ಆಗಿತ್ತು. ಕಂದಾಯ ಇಲಾಖೆಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು. ಮಾನ್ಯ ಸಚಿವರು ಇವತ್ತಿನ ಆನ್ಸರ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕುಮ್ಕಿ ಜಮೀನುಗಳನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇದ್ರ ಜೊತೆಗೆ ನಾನು ಸದನದ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ತರುವಂಥದ್ದು, ಮಾರ್ಚ್ 12ನೇ ತಾರೀಕು ಕಂದಾಯ ಇಲಾಖೆ ಒಂದು ಸುತ್ತೋಲನೆಯನ್ನು ಹೊರಡಿಸಿದೆ. ಅದರ ಪ್ರಕಾರ ಕುಮ್ಕಿ ಜಮೀನುಗಳನ್ನು ಲೀಸಿಗೆ ಕೊಡಬಹುದು ಅಂತೇಳಿ ಅವರು ಈಗಾಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ. ನಾನು ಮಾನ್ಯ ಕಂದಾಯ ಸಚಿವರು ವಿನಂತಿ ಮಾಡ್ತೇನೆ, ಈ ಥರ ಲೀಸ್ಗಳನ್ನು ಕೊಡಬೇಕು ಅಂತ ನಿಮ್ಮ ಸುತ್ತೋಲೆಯಲ್ಲಿ ಏನು ಹೇಳಿದಿರಿ, ಇದ್ರ ಬಗ್ಗೆ ಒಂದ್ಸರಿ ಸದನದ ಮಾಹಿತಿಗೂ ತಿಳಿಸಬೇಕು. ಮತ್ತು 94C ಅನ್ವಯ ಯಾರು ಸರ್ಕಾರಿ ಜಾಗಗಳಲ್ಲಿ ಕುಮ್ಕಿಗಳಲ್ಲಿ ಮನೆ ಕಟ್ಟಿಕೊಳ್ತಿದ್ದಾರೆ 5 ಸೆನ್ಸ್ 10 ಸೆನ್ಸ್ಗಳಿಗೆ, ಅವರಿಗೆ ಮಂಜೂರಾತಿಯನ್ನು ಕೊಡಲಿಕ್ಕೆ ಏನಾದ್ರು ಒಂದು ವಿಶೇಷವಾಗಿ ಇದಕ್ಕೆ ಗಮನವನ್ನು ಹರಿಸಲಿಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತೇಳಿ ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಒಂದು ವಿಷಯ ಸ್ವಲ್ಪ ಕಹಿ ಆದರೂ ಕೂಡ ನಾವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಯಾಕಂದ್ರೆ ನೋಡ್ತೇನೆ, ಮಾಡ್ತೇನೆ, ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಜನಗಳನ್ನ ನಾವು ತಪ್ಪು ನಿರೀಕ್ಷೆಗಳು ಕೊಡೋದಕ್ಕಿಂತ ಸ್ಪಷ್ಟವಾಗಿ ಕೆಲವು ಸಂದರ್ಭದಲ್ಲಿ ಕಹಿ ಆದರೂ ಕೂಡ ಹೇಳುವಂತಹದ್ದು ಜನಹಿತದಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ. ಕುಮ್ಕಿಯನ್ನ ಮಂಜೂರಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸ್ಪಷ್ಟತೆ ಇದೆ. ಅದು ಹೋದ ಸರ್ಕಾರದಲ್ಲಿ ಅಂದ್ರೆ ಬಿಜೆಪಿ ಆಡಳಿತದಲ್ಲಿದ್ದಾಗಲೂ ಸಹ ಇದೇ ವಿಷಯಕ್ಕೆ ಒಂದು ಸಂಪುಟದ ಉಪಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಅವರು ಇದನ್ನ ಮಂಜೂರು ಮಾಡಬೇಕು ಅನ್ನೋ ಕಾರಣಕ್ಕೆ ಸಂಪುಟದ ಉಪಸಮಿತಿಯನ್ನ ಮಾಡಿದ್ರು. ಅಲ್ಲಿ ಚರ್ಚೆ ಮಾಡಿ ಅವರು ಕೂಡ ಮಂಜೂರು ಮಾಡಬೇಕು ಅನ್ನೋ ವಿಷಯವನ್ನ ಕೈ ಬಿಟ್ಟಿದ್ದಾರೆ. ಯಾಕೆಂದ್ರೆ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ. ಇದರಲ್ಲಿ ಈ ಕುಮ್ಕಿಯನ್ನ ಉಪಯೋಗ ಮಾಡಿಕೊಳ್ಳಿಕ್ಕೆ ಜನಗಳಿಗೆ ನಾವು ಹಕ್ಕನ್ನ ಕೊಟ್ಟಿದ್ದೇವೆ. ಪ್ರಿವಿಲೇಜ್, ಇದು ಪ್ರಿವಿಲೇಜ್ ಅಲ್ಲಿ ಬರುತ್ತೆ. ಇವೆಲ್ಲವೂ ಕೂಡ ರೂಲ್ 79 ಅಲ್ಲಿ ನಮ್ದು KLR ಆಕ್ಟ್ ಅಲ್ಲಿ ಪ್ರಿವಿಲೇಜಸ್ ಬಗ್ಗೆ ಉಲ್ಲೇಖ ಇದೆ. ಮೂಲ ಇದನ್ನ ಕೊಟ್ಟಿದ್ದೇನೆಂದ್ರೆ ಜಮೀನಿಗೆ ಹೊಂದಿಕೊಂಡಿರ್ತಕ್ಕಂಥ ಕಾಡಿನಲ್ಲಿ ಅಲ್ಲಿ ಬರುವಂತ ಕಾಡಿನ ಉಪ ಉತ್ಪನ್ನಗಳು, ಬಿದ್ದೋಗಿರ್ತಕ್ಕಂತಹ ಸೌದೆ ಅಥವಾ ಕಾಡಿನಲ್ಲಿ ಇರ್ತಕ್ಕಂಥ ಬೇರೆ ಉಪ ಉತ್ಪನ್ನ, ಸರಗು, ಹೌದು ಸರಗು ಅಂತೇವೆ, ಹಾಗೂ ಇತರೆ ಸಣ್ಣ ಪುಟ್ಟ ಉಪ ಉತ್ಪನ್ನಗಳು, ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್, ಅಂಥವುಗಳನ್ನು ಬಳಕೆ ಮಾಡಲಿಕ್ಕೆ ಇದನ್ನ ಹಕ್ಕು, ಪ್ರಿವಿಲೇಜ್ ಅನ್ನ ಕೊಟ್ಟಿದ್ದಂತಹದ್ದು ಅನ್ನುವಂತಹದ್ದು ಕಾನೂನಿನಲ್ಲಿ ಸ್ಪಷ್ಟವಾಗಿದೆ. ಆದರೆ ಆ ಜಾಗಗಳನ್ನು ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಬಹುತೇಕ ಸ್ಪಷ್ಟ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕನಿಷ್ಠ ಇದನ್ನ ಲೀಸ್ ಕೊಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಪರಿಶೀಲನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಅದನ್ನ ಹೋದ ಸರ್ಕಾರದಲ್ಲೂ ಕೂಡ ಈ ಆಯಾಮದಲ್ಲಿ ಲೀಸ್ ಕೊಡುವ ವಿಚಾರದಲ್ಲಿ ಪರಿಶೀಲನೆ ಮಾಡುವಂತಹದ್ದು ಹೋದ ಸರ್ಕಾರದಲ್ಲೂ ಕೂಡ ವಿಷಯ ಇತ್ತು. ನಾವು ಅದನ್ನ ಮಾಡ್ತಾ ಇದ್ದೇವೆ. ನಾನು ತಕ್ಷಣಕ್ಕೆ ಲೀಸ್ ಕೊಡ್ತೇವೆ ಅಂತಾನು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಪಾಸಿಟಿವ್ ಆಗಿ ಅಟ್ಲೀಸ್ಟ್ ಅದನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ನಾನು ಸೀರಿಯಸ್ ಆಗಿ ಸ್ಟಡಿ ಮಾಡಿ. ನಾನು ಮಾನ್ಯ ಸಚಿವರಿಗೆ 94C, 94CC, 53 ಮತ್ತು 57 ಇದು ಎಲ್ಲದನ್ನು ಕೂಡ ಒಂದರಲ್ಲೇ ತುಲನೆ ಮಾಡಬೇಡಿ ಅಂತ. 94C ಮತ್ತು 94CC ಅತ್ಯಂತ ಕಡುಬಡವರು, ಅವ್ರಿಗೆ ನೀವು ಕೊಡೋದು ಎಷ್ಟು? 5 ಸೆನ್ಸ್ 10 ಸೆನ್ಸ್ ಜಾಗ ಮಾತ್ರ ಕೊಡೋದು. ನಿವೇಶನ ಜಾಗ, ಮನೆ ಎಷ್ಟು ಕೊಡ್ತೇವೆ ಅವ್ರಿಗೆ ಮಾತ್ರ ಕೊಡೋದು. 53, 57 ನಲ್ಲಿ ಎಕರೆಗಟ್ಟಲೆ ಕೊಡ್ತೀವಿ. ಅದಕ್ಕೆ ನೀವು ಇನ್ನೇನಾದ್ರು ಹೊಸ ಕಾನೂನು ಬಂದಾಗ ಅದು ನೋಡೋಣ, ಚರ್ಚೆ ಮಾಡೋಣ. 94 ಮತ್ತು 94CCಗೆ ಏನಾರು ಒಂದು ಸ್ಪೆಷಲ್ ತಗೊಬಂದು ಆ ಮನೆಯಲ್ಲಿ ಯಾರು ಈಗಾಗಲೇ 10 ವರ್ಷಗಳಿಂದ ಮನೆ ಕಟ್ಕೊಳ್ತಿದ್ದಾರೆ ಅವ್ರಿಗೆ ಏನೂ ಕೊಡಕ್ ಆಗ್ತಿಲ್ಲ. ನೀವು ಇದಕ್ಕೇನಾದ್ರು ಒಂದು ಸ್ಪೆಷಲ್ ಮಾಡಿ DC ಅವರಿಗೆ ತಿಳಿಸೋದು ಒಳ್ಳೇದು ಅಂತ. ಮಾನ್ಯ ಸದಸ್ಯರು ಹೇಳುವಂತ ವಿಷಯದಲ್ಲಿ ನಾನು ವೈಯಕ್ತಿಕವಾಗಿ ಅದರ ಪರ ಇದ್ದೇನೆ. ಬಡವರು ಮನೆ ಕಟ್ಕೊಂಡಿರೋದಕ್ಕೆ ನಾವು ವಿಶೇಷ
ದೃಷ್ಟಿಕೋನದಿಂದಾನೇ ನೋಡಬೇಕು ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಹೋದ ಬಾರಿ ಇದೇ ಸದನದಲ್ಲಿ ಈ ಥರದ್ದು ಇನ್ನೊಂದು ಬಂದಾಗ ನಾನು ಹೇಳಿದ್ದೇನೆ, ಯಾವುದಾದ್ರು ಗೋಮಾಳ ಜಾಗದಲ್ಲಿ ಹಿಂದೆ 94C ರಿಜೆಕ್ಟ್ ಮಾಡಿದ್ರೆ ನೀವು ನನಗೆ ಕೊಡಿ, ನಾನು ಅದನ್ನ ರೀಇನ್ಸ್ಟೇಟ್ ಮಾಡಿ ಗ್ರಾಂಟ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದೇನೆ. ಅದು ಎಲ್ಲೋ ಒಂದು ಕಡೆ ಮಾಡಬಹುದಾ ಅನ್ನೋ ಜಿಜ್ಞಾಸೆ ಇದ್ರೂ ಕೂಡ ಅದು ಒಂದು ಸಮಾಜದ ಹಿತದೃಷ್ಟಿಯಿಂದ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಡೋಣ ಅನ್ನೋ ಸಂಕಲ್ಪ ನನ್ನದು. ಆದ್ರೆ ಕುಮ್ಕಿಯಲ್ಲಿ ಅದನ್ನ ಮಾಡ್ಲಿಕ್ಕೆ ಬರುತ್ತಾ ಅನ್ನುವಂತ ವಿಷಯಗಳು ಕೂಡ ಇದೆ. ಬಟ್ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಬಡವರು ಮನೆ ಕಟ್ಕೊಂಡಿರೋದನ್ನ ನಾವು ತೆರವು ಮಾಡ್ಲಿಕ್ಕೂ ಆಗೋದಿಲ್ಲ. ಆ ದೃಷ್ಟಿಯಿಂದ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಸಕಾರಾತ್ಮಕವಾದ ದೃಷ್ಟಿಯಿಂದ ಅದನ್ನು ಕೂಡ ನಾನು ಎಕ್ಸಾಮಿನ್ ಮಾಡ್ತೇನೆ. ನಾನು ಸ್ಪಷ್ಟವಾಗಿ ಪ್ರಾಮಿಸ್ ಮಾಡೋದಿಲ್ಲ. ಆದರೆ ಬೇರೆ ಗೋಮಾಳದ್ದಾದ್ರೆ ಐ ಸ್ಟ್ಯಾಂಡ್ ಪ್ರಾಮಿಸ್ ಮಾಡ್ತೇನೆ, ನಾನು ಇದ್ರೂ ಮಾಡಿಕೊಡ್ತೇನೆ ನಾನು. ಆದರೆ ಕುಮ್ಕಿ ವಿಷಯ ಬಂದಾಗ ಅಷ್ಟು ಸ್ಪಷ್ಟವಾಗಿ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ಖಂಡಿತವಾಗಿ ನೀವು ಹೇಳುವಂಥ ವಿಷಯ ನನಗೆ ಕನ್ವಿನ್ಸ್ ಆಗಿದೆ. ಕಾನೂನಲ್ಲಿ ಮಾಡ್ಲಿಕ್ಕಾಗುತ್ತಾ ಅನ್ನೋದನ್ನ ನಾನು ಸಕಾರಾತ್ಮಕವಾಗಿ ಖಂಡಿತ ಅದನ್ನ ನಾನು ಶ್ರದ್ಧೆಯಿಂದ ಗಮನ ಇಟ್ಟು ಪರಿಶೀಲನೆ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ, ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀನಿ. ಈ 94CC ಮತ್ತೆ ಇದು ಅದನ್ನ ಅವಧಿನ ಸ್ವಲ್ಪ ವಿಸ್ತರಣೆ ಮಾಡ್ಲಿಕ್ಕೆ ಒಂದು ಸಹಕಾರ ಮಾಡಿಕೊಡಿ ಸರ್. ಯಾಕಂದ್ರೆ ಬೆಂಗಳೂರು ನಗರ ಸುತ್ತಮುತ್ತ ಸಾಕಷ್ಟು ಈ ತರ ಸಮಸ್ಯೆ ಇನ್ನೂ ಇತ್ಯರ್ಥ ಆಗಿಲ್ಲ. ಸಚಿವರೇ ದಯಮಾಡಿ ಅದನ್ನ ಎಕ್ಸ್ಟೆಂಡ್ ಮಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನ ಮಾಡ್ಕೊಡ್ಲಿಕ್ಕೆ ಸಹಕಾರ ಮಾಡ್ಕೊಡ್ಬೇಕು. ರಾಜ್ಯಕ್ಕೆ ಟೈಮ್ ಕೊಟ್ರೆ, ಅವಕಾಶ ಮಾಡಿಕೊಟ್ರೆ ರಾಜ್ಯಕ್ಕೆ ಅನುಕೂಲ ಇದು ಅವಕಾಶ ಮಾಡಿಕೊಟ್ರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ. ತೊಂದರೆ ಆಗಿದೆ, ಎಲ್ಲ ಕಡೆ ತೊಂದರೆ ಆಗಿದೆ. ಅಧಿಕಾರಿಗಳಿಗೆ ಆಲ್ರೆಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವ್ದಾದ್ರು ರಿಜೆಕ್ಟ್ ಮಾಡಿದ್ರೆ ಅಂತ ಅದು ರಿಓಪನ್ ಮಾಡಿ ನನಗ್ ಕಳಿಸ್ಕೊಡಿ ಅಂತ ಹೇಳಿದ್ದೇನೆ. ಕೇಳಿಸ್ಕೊಳ್ಳಿ, ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಅಧಿಕಾರಿಗಳು ಕೆಲವು ವಿಷಯಗಳನ್ನ ಎಷ್ಟು ಮಟ್ಟಿಗೆ ಕಿವಿಗೆ ಹಾಕೊಳ್ತಾರೆ ಅಂತ. ಅದಕ್ಕೆ ಬರೀ ಅವ್ರಿಗೆ ಬಿಡೋದ್ ಬೇಡ. ಅಂತದ್ ಯಾವ್ದನ ಇದ್ರೆ ನೀವು ನನ್ ಗಮನಕ್ಕೆ ತಗೊಂಡ್ ಬನ್ನಿ, ನಾನು ಪರ್ಸನಲ್ ಆಗಿ ಅಟೆಂಡ್ ಮಾಡ್ತೇನೆ. ಅವ್ರಿಗೆ ಹೇಳಿದ್ದೇನೆ, ಅದು ಆ ಹೇಳಿದ್ರೆ ಎಷ್ಟಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಈಗ ಅದ್ರ ಬೇಡ, ಅವಧಿ ವಿಸ್ತರಣೆ ಕೆಲವರು ಅರ್ಜಿ ಬೇರೆ ಮಾನ್ಯ ಸಚಿವರೇ, ಇದ್ರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಿಮ್ ಗಮನಕ್ಕೆ ನಾನು ಕ್ವಶನ್ಸ್ ಇದಕ್ಕೆ ಸಂಬಂಧಪಟ್ಟಿದೆ. 53 ಮತ್ತು 57ಗಳನ್ನ ಅಕ್ರಮ ಸಕ್ರಮ ಸಮಿತಿ ಅಥವಾ ಬಗರುಕುಂ ಸಮಿತಿಯ ಗಮನಕ್ಕೆ ತಾರದಲೆ ಕಂದಾಯ ಇಲಾಖಾ ಅಧಿಕಾರಿಗಳ ಮಟ್ಟದಲ್ಲೇ ಆ ಅರ್ಜಿಗಳನ್ನ ಇತ್ಯರ್ಥ ಮಾಡ್ತಾ ಇದ್ದಾರೆ, ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಸಮಿತಿಯನ್ನ ರಚನೆ ಮಾಡಿ ಸಮಿತಿಗೆ ತರದಲೆ ರಿಜೆಕ್ಟ್ ಮಾಡಿಬಿಟ್ರೆ ಸಮಿತಿಯ ಪಾವಿತ್ರತೆ ಏನು ಉಳಿಯುತ್ತೆ? ಹಾಗಾಗಿ ದಯಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಸೂಚನೆ ಕೊಡಿ. ರಿಜೆಕ್ಟ್ ಇರ್ಬೋದು ಅಥವಾ ಮಂಜೂರಾತಿ ಇರ್ಬೋದು, ಆ ಸಮಿತಿಗೆ ಅಧಿಕಾರ ಇರೋದು. ಇದಕ್ಕೇನಾದ್ರು ಒಂದು ಸಣ್ಣದು ನೀವು ಅಧಿಕಾರಿಗಳಿಗೆ ಕೊಡ್ಲಿಲ್ಲ ಅಂತಂದ್ರೆ ಸಮಿತಿ ಮುಂದೆ ಬರ್ತಾನೆ ಇಲ್ಲ, ಎಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾ ಕೂತಿದ್ದಾರೆ. ಇದರಿಂದ ತುಂಬಾ ಸರಿ ಅವ್ಯವಹಾರಕ್ಕೂ ಕಾರಣ ಆಗುತ್ತೆ ಮತ್ತು ಅರ್ಹರಿಗೆ ಸಿಗದಲೇ ಇರುವಂತ ವಂಚಿತರಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ದಯಮಾಡೋದಕ್ಕೆ ಅವಕಾಶ ಕೊಡದಲೆ ಸಮಿತಿಯ ಮುಂದೆ ಬರಬೇಕು ಅಂತೇಳಿ ಒಂದು ಆದೇಶ ಕೊಡಬೇಕು. ಅಗತ್ಯವಾಗಿ ಬಹಳ ಜನ ಚರ್ಚೆ ಮಾಡಿ ಕೇಳಿದೆ, ಒಂದ್ಸಲ ಟೈಮ್ ಕೊಡುವ ಗಡಿಮಿಟ್ ಮಾಡಿ ಚರ್ಚೆ ಮಾಡಿ ಕೇಳಿದಿರಿ. ಈ ಸೆಷನ್ ತಕ್ಷಣ ಮಂತ್ರಿಗಳು ರೂಮ್ ಅಲ್ಲಿ ಇದ್ದಾರೆ ಕಚೇರಿಯಲ್ಲಿ, ಅಲ್ಲಿ